ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ನೋಡಿ, ಇವತ್ತು ಬೆಳಿಗ್ಗೆನೇ ನಮ್ಮ ಮನೆಯ ಹತ್ತಿರ ಒಂದು ನವಿಲು ಬಂದಿದೆ ನೋಡಿ. ಅಲ್ಲಿ ಏನೋ ತಿಂತಾ ಇದೆ. ಇವತ್ತು ನನ್ನ ತಿಂಡಿಯಲ್ಲಿ ರೆಡಿಯಾಗಿದೆ. ತಿಂಡಿ ಇವತ್ತು ಹೆಂಚಿನ ದೋಸೆ ಮಾಡಿದ್ದೇನೆ. ಅದರ ಜೊತೆ ಬೀಟ್ರೂಟ್ ಸಾಂಬಾರು ಕೂಡ ಉಂಟು. ಇನ್ನು ತಿಂಡಿ ತಿನ್ನಬೇಕು. ತಿಂಡಿ ತಿಂದ ನಂತರ ನಮಗೆ ಇವತ್ತು ಕೊಲ್ಲೂರಿಗೆ ಟೆಂಪಲಿಗೆ ಹೋಗ್ಲಿಕ್ಕುಂಟು. ಅಲ್ಲಿನ ವಿಡಿಯೋವನ್ನು ಮಾಡ್ತೇನೆ. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ ನಂತರ ನಾವು ದೇವಸ್ಥಾನಕ್ಕೆ ಹೋಗುವಾಗ ಆ ವಿಡಿಯೋವನ್ನು ಮಾಡ್ತೇನೆ. ನಾವು ನಮ್ಮ ಫ್ಯಾಮಿಲಿ ಜೊತೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಈ ಕೊಲ್ಲೂರಿನ ರೋಡಲ್ಲಿ ಹೋಗುವುದೇ ಒಂದು ಖುಷಿ. ಯಾಕಂತ ಹೇಳಿದರೆ ಆಚೆ ಈಚೆ ಎಲ್ಲ ದಟ್ಟ ಕಾಡು, ಅದರ ಮಧ್ಯೆ ರೋಡ್ ಅಲ್ವಾ, ತುಂಬ ಖುಷಿ ಆಗ್ತದೆ. ಒಳ್ಳೆ ಗಾಳಿ ಬೀಸ್ತದೆ, ಹೋಗ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಮೂಕಾಂಬಿಕಾ ಅಭಯಾರಣ್ಯ. ಹಾಗೆ ನಮ್ಮ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಕೊಡಚಾದ್ರಿಯ ತಪ್ಪಲಿನಲ್ಲಿ ಇರುವುದರಿಂದ ಈ ಸುತ್ತಮುತ್ತ ತುಂಬ ಕಾಡೇ ಇದೆ. ಹಾಗೆ ಈ ಮೂಕಾಂಬಿಕೆಯ ದೇವರನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ. ಇದು ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗುವ ಮುಖ್ಯ ದ್ವಾರ. ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ನಮಗೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಸಿಗ್ತದೆ. ಇನ್ನು ಈ ಮೂಕಾಂಬಿಕೆ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೀತಾರೆ. ಹಾಗೆ ಇಲ್ಲಿರುವ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ. ನಾವು ದೇವಸ್ಥಾನದ ಹತ್ತಿರ ಬಂದ್ವಿ. ಇಲ್ಲಿ ವೆಹಿಕಲ್ ಎಲ್ಲ ನೋಡಿದರೆ ತುಂಬ ರಶ್ ಇದೆ ಅಂತ ಕಾಣ್ತದೆ. ಇನ್ನು ಒಳಗಡೆ ಹೋಗಬೇಕು. ಗಾಡಿ ಪಾರ್ಕಿಂಗ್ ಮಾಡಿ ಇನ್ನು ಒಳಗೆ ಹೋಗಬೇಕು. ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಕೊಡಚಾದ್ರಿ ಬೆಟ್ಟ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಲಿಕ್ಕೆ ಸಪ್ರೇಟ್ ಜಾಗ ಕೂಡ ಇದೆ. ನಾವು ಪಾರ್ಕಿಂಗ್ ಎಲ್ಲ ಮಾಡಿ ಒಳಗಡೆ ಬಂದ್ವಿ. ನೋಡಿ, ಇಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಇನ್ನು ಒಳಗೆ ಹೋಗಬೇಕು. ನಮಗೆ ಪೂಜೆ ಎಲ್ಲ ಕೊಡಲಿಕ್ಕುಂಟು. ನಾವು ಹೂವಿನ ಪೂಜೆ ಕೊಡಲಿಕ್ಕೆ ಹೂವನ್ನು ತಗೊಂಡ್ವಿ. ಹೂವನ್ನು ತಗೊಂಡು ಈಗ ಒಳಗೆ ಹೋಗಬೇಕು. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಒಬ್ಬರು ಮಹಾನ್ ಭಕ್ತರಾಗಿರ್ತಾರೆ. ಒಂದಿನ ಸರಸ್ವತಿ ದೇವಿ ಇವರ ಭಕ್ತಿಯನ್ನು ನೋಡಿ ತುಂಬ ಸಂತಸಗೊಂಡು ಇವರ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಆಗ ಸರಸ್ವತಿ ದೇವಿ ಶಂಕರಾಚಾರ್ಯರ ಹತ್ರ ಹೇಳ್ತಾಳೆ, ಒಂದು ದೇವಾಲಯವನ್ನು ನಿರ್ಮಾಣ ಮಾಡು ನನಗೆ ಅಂತ. ಆಗ ಶಂಕರಾಚಾರ್ಯರು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಕೇರಳದತ್ತ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ದೇವಿ ಒಂದು ಷರತ್ತನ್ನು ಹಾಕ್ತಾಳೆ ಶಂಕರಾಚಾರ್ಯರಿಗೆ.
ಶಂಕರಾಚಾರ್ಯ ಈ ಷರತ್ತನ್ನು ಹಾಕಿ ಶಂಕರಾಚಾರ್ಯರೊಂದಿಗೆ ದೇವಿ ಕೂಡ ಕೇರಳದತ್ತ ಹೋಗ್ತಾಳೆ. ಆಗ ಕೇರಳಕ್ಕೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲಿ ನಾನು ನೆಲೆ ನಿಲ್ಲುತ್ತೇನೆ ಅಂತ ದೇವಿ ಹೇಳ್ತಾಳೆ. ಹೀಗೆ ಶಂಕರಾಚಾರ್ಯರು ಮುಂದೆ ನಡೆದುಕೊಂಡು ಹೋಗ್ತಾ ಇರ್ತಾರೆ, ಹಾಗೆ ದೇವಿ ಅವರನ್ನು ಹಿಂಬಾಲಿಸ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಶಂಕರಾಚಾರ್ಯರು ಹಿಂದಿರುಗಿ ನೋಡ್ತಾರೆ. ಆಗ ದೇವಿ ನಿಜವಾಗಿಯೂ ಅವರನ್ನು ಹಿಂಬಾಲಿಸ್ತಾ ಇರ್ತಾಳೆ. ಹಾಗಾಗಿ ಶಂಕರಾಚಾರ್ಯರಿಗೆ ತುಂಬ ಸಂತೋಷವಾಗ್ತದೆ. ಆದರೆ ಶಂಕರಾಚಾರ್ಯರು ಹಿಂದಿರುಗಿ ನೋಡಿದ್ದಕ್ಕೆ ದೇವಿ ನಾನು ಇನ್ನು ನಿನ್ನನ್ನು ಹಿಂಬಾಲಿಸುವುದಿಲ್ಲ ಅಂತ ಹೇಳ್ತಾಳೆ. ದೇವಿ ಹಾಕಿದ ಷರತ್ತಿನಂತೆ ಶಂಕರಾಚಾರ್ಯರು ಶ್ರೀದೇವಿಯನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಮುಂದಾಗ್ತಾರೆ. ಅದರಂತೆ ಶ್ರೀದೇವಿಯನ್ನು ಕೊಲ್ಲೂರಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಇಲ್ಲಿರುವ ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ನಾವು ಕಾಣಬಹುದು. ಇನ್ನು ಇಲ್ಲಿ ದೇವಿಯನ್ನು ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿ ಎಂಬ 3 ರೂಪದಲ್ಲಿ ಪೂಜಿಸಲಾಗ್ತದೆ. ಅದಲ್ಲದೆ ಜ್ಯೋತಿರ್ಲಿಂಗದ ಬಲಭಾಗವು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸಿದರೆ ಎಡಭಾಗವು ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಪ್ರತಿನಿಧಿಸುತ್ತದೆ. ಅದಲ್ಲದೆ ಇಲ್ಲಿರುವ ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದಲ್ಲಿ ಸ್ಥಾಪಿಸಲಾಗಿದೆ. ಹಾಗೆಯೇ ಇಲ್ಲಿರುವ ದೇವಿ ಅತ್ಯಂತ ಶಕ್ತಿಶಾಲಿ ರೂಪ ಅಂತ ಹೇಳಲಾಗ್ತದೆ. ಇಲ್ಲಿ ದೇವಾಲಯದಲ್ಲಿ ಮಾಡುವ ಆಚರಣೆಗಳು ಆದಿಶಂಕರರು ರೂಪಿಸಿದ ವಿಜಯಾಗಮ ಪದ್ಧತಿಯ ಪ್ರಕಾರ ನಡೆಯುತ್ತದೆ. ಇನ್ನು ಗರ್ಭಗುಡಿಯ ಪಶ್ಚಿಮ ಭಾಗದಲ್ಲಿ ಶಂಕರಾಚಾರ್ಯರ ಪೀಠ ಇದೆ. ಹಾಗೆ ಈ ಮೂಕಾಂಬಿಕಾ ದೇವಿಯನ್ನು ಪೂಜಿಸೋದ್ರಿಂದ ನಮಗೆ ಧೈರ್ಯ, ಬುದ್ಧಿವಂತಿಕೆ, ಸಂಪತ್ತು ಎಲ್ಲ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ನಮ್ಮದು ಪೂಜೆ ಎಲ್ಲ ಮುಗೀತು. ಇನ್ನು ಊಟ ಮಾಡಲಿಕ್ಕೆ ಹೋಗಬೇಕು. ಮಕ್ಕಳಿಗೆಲ್ಲ ತುಂಬ ಸುಸ್ತಾಗಿದೆ, ತುಂಬ ರಶ್ ಇತ್ತು. ಹಾಗೆ ಸಾಲಲ್ಲಿ ನಿಂತು ಸಾಕಾಗಿದೆ. ನನ್ನ ಮಗಳಂತೂ ಜೋರು ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ಸೆಕೆ ಬೇರೆ ಆಗ್ತಾಯಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.